ಸಾಯಂಕಾಲ ಮ್ಯಾಂಗ್ಳೂರ್ ಗೋಲಿ ಬಜ್ಜಿ ಮತ್ತೆ ಬೋಂಡಾ ಸೂಪ್. ಉಬ್ಬು ಬಂದಿದೆ ಯಾಕೆಂದ್ರೆ ಪೂರ್ತಿ ಮೊಸರಿನಲ್ಲಿ ಹಾಕಿದಲ್ಲ ಅದಕ್ಕೆ. ಈ ಕನ್ಸಿಸ್ಟೆನ್ಸಿ ನೋಡಿ ಈ ತರ ಇರ್ಬೇಕು. ನೋಡ್ರಿ ಕಣ್ಣೆದುರಿಗೆ ಬರ್ತಾ ಇದೆ ಅದು. ಟೆನ್ನಿಸ್ ಬಾಲ್ ನಾವ್ ಹಾಕೋದು ಗೋಲಿ ತರ. ಹೌದೌದು, ಗೋಲಿ ಗೋಲಿ. ಅಲ್ಲೇ ಅಲ್ಲೇ ನೋಡಿ ಬಣ್ಣ ಹೆಂಗಿದೆ. ಗುಲಾಬ್ ಜಾಮೂನ್ ತರ ಮೇಲೆ ನೋಡಿದ್ರೆ ಎಷ್ಟು ಸ್ಮೂತ್ ಆಗಿ ಕಾಣಿಸ್ತದೆ. ಹೌದ್ರಿ, ಹೇಳ್ದಂಗೆ ಗುಲಾಬ್ ಜಾಮೂನ್ ತರ ಸ್ಮೂತ್ ಆಗಿ. ವರ್ಷ ಮೇಡಮ್ ಹೇಳ್ದಂಗೆ ಒಳ ಕೂಡ ಅದ್ಭುತವಾಗಿ ಸಾಫ್ಟ್ ಇದೆ, ಹೊರಗಡೆ ಕ್ರಿಸ್ಪಿ ಆಗಿದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಸುರುಚಿ ಹಣಿಸಂದ್ರ ಹೋದ ಎಪಿಸೋಡ್ ನೋಡಿದ್ರಿ ನೀವು. ಮೆದು ದೋಸೆ ಇಸ್ಮಾಯಿಲ್ ಅವರು ಇದ್ರು. ಇವತ್ತು ಅದೇ ಹೋಟ್ಲಲ್ಲಿ ಮಂಗಳೂರು ಬಜ್ಜಿ ಬಹಳ ಪ್ರಸಿದ್ಧ. ಅವತ್ತೇ ಕೇಳ್ಕೊಂಡಿದ್ವಿ ನಾವು, ಮಂಗಳೂರು ಬಜ್ಜಿ ತೋರಿಸ್ರಿ ನಿಮ್ಮದು ರೆಸಿಪಿ ಯಾವ ಥರ ಮಾಡೋದು ಅಂತ. ಬನ್ನಿ ಹಾಗಾದರೆ ಸುರುಚಿಯ ಅದ್ಭುತವಾದ ರೆಸಿಪಿ ಮಂಗಳೂರು ಬಜ್ಜಿ ನೋಡೋಣ. ನಮಸ್ಕಾರ ಸರ್. ವರ್ಷ ಮೇಡಮ್, ಇವತ್ತು ನನಗೆ ನಿಮ್ಮ ಪ್ರಸಿದ್ಧ ಮಂಗಳೂರು ಬಜ್ಜಿ ಹೌದು ಬಹಳ ಚೆನ್ನಾಗಿರುತ್ತೆ. ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ ಸುರುಚಿ ರೆಸ್ಟೋರೆಂಟ್ ಇಂದು. ಎಷ್ಟಾಗ್ತದೆ ಅಂತ ಹೇಳ್ಬಿಡಿ. ಹೌದು, ಇದು ನಮ್ಮ ಮಂಗಳೂರು ಗೋಲಿ ಬಜ್ಜಿಗೆ 1 kg ಅಷ್ಟು ಮೈದಾ, 1 ಲೀಟರ್ ಕರ್ಡ್, ಆಮೇಲೆ ಒಂಚೂರು ಕೊಬ್ಬರಿ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಕೊತ್ತಂಬರಿ, ಆಮೇಲೆ ಒಂದ್ ಚಮಚ ಸಕ್ಕರೆ, ಸಾಲ್ಟ್ ಮತ್ತೆ ಒಂಚೂರು ಬೇಕಿಂಗ್ ಸೋಡಾ. ಇಷ್ಟೆಲ್ಲ ಕೂಡ ನಾವು ಮಿಕ್ಸ್ ಮಾಡೋಣ. ಓಕೆ. ಒಂದ್ ಲೀಟರ್ ಮೊಸರು ಬೌಲ್ ನಲ್ಲಿ ತಗೋತಾ ಇದೀವಿ. 1 ಲೀಟರ್ ಮೊಸರು ಹಾಕೊಂಡ್ರಿ. ಆದ ನಂತರ ಕಟ್ ಮಾಡಿದ ಶುಂಠಿ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿದ್ರಿ. ಮುಷ್ಟಿ ಅಷ್ಟೇ ಸಕ್ಕರೆ, 2 ಮುಷ್ಟಿ ಸಕ್ಕರೆ, 2 ಮುಷ್ಟಿ ಸಕ್ಕರೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಆಮೇಲೆ ಹಾಕೋಣ. ಇವಾಗ ಬರೀ ಅರ್ಧ ಚಮಚೆ ಸಾಲ್ಟ್ ಹಾಕಿದೀವಿ. ಇದು ಎಲ್ಲ ಸ್ಮೂತ್ ಆಗೋ ಮಟ್ಟ ಮಿಕ್ಸ್ ಮಾಡ್ಬೇಕು. 2-3 ನಿಮಿಷ ಫುಲ್ ಅದು ಏನಾಗಿರತ್ತಲ್ಲ ಆ ಕರ್ಡ್ ಪೂರ್ತಿ ಸ್ಮೂತ್ ಆಗ್ಬೇಕು, ಲಸ್ಸಿ ತರ. ಇವಾಗ ಮೈದಾ ಸಾವಕಾಶ ಮಿಕ್ಸ್ ಮಾಡೋಣ. 1 kg ಮೈದಾ. ಹೌದು, ಈ 1 kg ಮೈದಾನಲ್ಲಿ ಒಂದು ಸುಮಾರು 40 ಅಂದ್ರೆ ಗೋಲಿ ಬಜ್ಜಿ ಆಗ್ಬಿಡತ್ತೆ. ನಾವು ಇದು ದಿನ ಸಾಯಂಕಾಲ 4 ಗಂಟೆಗೆ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆಗೆ? ಎಸ್, ಬೆಳಿಗ್ಗೆ ಇರಲ್ಲ. ಬೆಳಿಗ್ಗೆ ಮಂಗಳೂರು ಬಜ್ಜಿ ಇರಲ್ಲ, ಮಂಗಳೂರು ಬನ್ಸ್ ಇರತ್ತೆ ಬೆಳಿಗ್ಗೆ. ಸಾಯಂಕಾಲ ಮಂಗಳೂರು ಗೋಲಿ ಬಜ್ಜಿ ಮತ್ತೆ ಬೋಂಡಾ ಸೂಪ್. ಇವಾಗ ಕನ್ಸಿಸ್ಟೆನ್ಸಿ ನೋಡಿ ಒಂಚೂರು ನೀರ್ ಅಂದ್ರೆ ಹಾಕ್ಬೇಕು. ಆಮೇಲೆ ಮತ್ತೆ ಮೈದಾ ಮಿಕ್ಸ್ ಮಾಡ್ತೀವಿ. ಈಗ ಅರ್ಧ ಸ್ಪೂನ್ ಅಷ್ಟೇ ಬೇಕಿಂಗ್ ಸೋಡಾ, 1/2 ಸ್ಪೂನ್. ಎಷ್ಟು ಬೇಕೋ ಅಷ್ಟೇ, ಯಾಕಂದ್ರೆ ಒಂಚೂರು ಗಟ್ಟಿ ಆಗೈತಲ್ಲ ಅದಕ್ಕೆ. ಇಲ್ಲಾಂದ್ರೆ ಪೂರ್ತಿ ಕರ್ಡ್ ನಲ್ಲಿ ಮಿಕ್ಸ್ ಮಾಡ್ಬೇಕು. ಈ ಅದು ಮಿಕ್ಸ್ ಆದ ನಂತರ ಒಂದು 10 ಮಿನಿಟ್ಸ್ ಹಂಗೆ ಬಿಡಬೇಕು. 10 ಮಿನಿಟ್ಸ್ ಬಿಡಬೇಕು. 10. ಓಕೆ. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Matulla, Impact Group of Institutions. ಈಗ 10 ನಿಮಿಷ ಆಯ್ತು, ಬಂದಿದ್ದೀವಿ. ತೋರಿಸಿ. ಹೌದಾ, ಈ 10 ನಿಮಿಷ ಆಯ್ತು. ಇವಾಗ ನೋಡೋಣ ಹೆಂಗಿದೆ ಹಿಟ್ಟು. ಸೆಟ್ಲ್ ಆಗಿದೆ. ವಿದಿನ್ 10 ಮಿನಿಟ್ಸ್ ಉಪ್ಪು ಬಂದಿದೆ. ಹೌದೌದು, ಉಪ್ಪು ಬಂದಿದೆ. ಯಾಕೆಂದ್ರೆ ಪೂರ್ತಿ ಮೊಸರಿನಲ್ಲಿ ಹಾಕಿದಲ್ಲ ಅದಕ್ಕೆ. ಇವರು ನಿಮ್ಮ ಮಂಗಳೂರು ಬಜ್ಜಿ ಮಾಸ್ಟರ್. ಎಸ್, ಹಿ ಇಸ್ ಅವರ್ ಸೌತ್ ಮಾಸ್ಟರ್. ಏನು ಹೆಸರು? ಮಂಜುನಾಥ್. ಮಂಜುನಾಥ್ ಅಂತ. ಓಕೆ ಓಕೆ. ನಾವು ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದ ಅವನಿದ್ದಾನೆ ನಮ್ಮ ಜೊತೆ. 3 ವರ್ಷ ಆಯ್ತಾ? 3 ವರ್ಷ ಆಯ್ತು.
ಈಗ ಚೆನ್ನಾಗಿ ಮಿಕ್ಸ್ ಆಯ್ತು. ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್? ಕನ್ಸಿಸ್ಟೆನ್ಸಿ ನೋಡಿ ಈ ತರ ಇರ್ಬೇಕು. ಓಕೆ, ಇವಾಗ ನಮ್ದು ಗೋಲಿ ಮಾಡ್ಕೋಬೇಕು. ಗೋಲಿ ಬಜ್ಜಿ ಮಾಡೋದು ಒಂದು ಟೆಕ್ನಿಕ್ ಇದೆ ನೋಡಿ, ಅವನು ಕೈಯಿಂದ ಹೆಂಗ್ ಮಾಡ್ತಾನೆ ಅಂತ. ಓಹೋ, ಆ ತರ ಬಿಡ್ಬೇಕು ನೋಡ್ರಿ, ಕಣ್ಣೆದುರಿಗೆ ಬರ್ತಾ ಇದೆ ಅದು. ಸೂಪರ್, ಆ ಟೆಕ್ನಿಕ್ ಮೇನು. ಪಾನಿಪುರಿ ತರ ಡುಮ್ ಅಂತ ಹೋಗ್ತಾ ಇದೆ, ಬರ್ತಾ ಇದೆ ಅದು. ಇದು ಪೂರ್ತಿ ಬಾಯ್ಲ್ ಮಾಡಂಗಿಲ್ಲ, ಹಾಫ್ ಬಾಯ್ಲ್ ಮಾಡಿ ಹಿಟ್ ಬಿಡ್ತೀವಿ, ಆಮೇಲೆ ಮತ್ತೆ ಒಂದ್ಸಲ ಬಾಯ್ಲ್ ಮಾಡ್ತೀವಿ, ಅವಾಗ ಅದು ಕ್ರಿಸ್ಪಿ ಆಗ್ಬಿಡುತ್ತೆ. ಸರಿ ಸರಿ. ಇದು ಲೈಟ್ ಬ್ರೌನ್ ಕಲರ್ ಇದೆ, ಸೆಕೆಂಡ್ ಬ್ಯಾಚ್ ನಲ್ಲಿ ಅದು ಪೂರ್ತಿ ಗೋಲ್ಡನ್ ಆಗಿ ಬಂದ್ಬಿಡುತ್ತೆ. ರೈಟ್ ರೈಟ್ ರೈಟ್. ಈ ಫಸ್ಟ್ ಎಲ್ಲ ಬ್ಯಾಚಸ್ ಕಂಪ್ಲೀಟ್ ಮಾಡಬೇಕು. ಓಕೆ, ಆ ಟೆಕ್ನಿಕ್ ನೋಡಿ ಹ್ಯಾಂಗ್ ಹಾಕ್ತಾನೆ ಅಂತ. ನಾವು ಹಾಕ್ತಾ ಇರೋದು ಸೈಜ್, ಆಮೇಲೆ ಬರ್ತಾ ಇರೋದು ಆ ಗೋಲಿ ಬಜೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹೌದೌದು, ಹೌದಲ್ಲ? ನಾವು ಹಾಕ್ತಿರೋ ಸೈಜ್ ಸಣ್ಣದಿದೆ, ಅದು ಹಂಗೆ ಉಬ್ಬುತ್ತೆ. ಎಷ್ಟು ಉಬ್ಬುತ್ತೆ ಅಂದ್ರೆ ಡಬಲ್ ಸೈಜ್ ಆಗ್ಬಿಡುತ್ತೆ. ಟೆನ್ನಿಸ್ ಬಾಲ್ ಸೈಜ್ ಬರ್ಬಿಡುತ್ತೆ. ನಾವು ಹಾಕೋದು ಗೋಲಿ ತರ. ಹೌದೌದು. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಬಿಟ್ರು. ಉಳಿದಿದೆ ಈಗ, ಎಲ್ಲ ಮುಗಿತು ನೋಡ್ರಿ. ಎಲ್ಲ ಮುಗಿತಾ ಸರ್ ಮಂಜುನಾಥ್ ಅವರೇ, ನಮಗೊಂದು 40 ಮಾಡಿಬಿಟ್ರಿ. ಹೌದು, ಸಿಂಗಲ್ ಫ್ರೈ ಆಯ್ತು, ಈಗ ಡಬಲ್ ಫ್ರೈ ಆಗ್ಬೇಕಲ್ಲ? ಡಬಲ್ ಫ್ರೈ ಆಗ್ಬೇಕು. ಆ ಫಸ್ಟ್ ಬ್ಯಾಚ್ ಮತ್ತೆ ಇದು ಎರಡು ಸೇರಿ ಮತ್ತೆ ಡಬಲ್ ಬ್ಯಾಚ್ ಹಾಕ್ತೀವಿ. ಅದನ್ನ ಫಸ್ಟ್ ಬ್ಯಾಚ್ ಸೇರಿಸಿ. ಗೋಲಿ ಗೋಲಿ ಮ್ಯಾಂಗ್ಳೂರ್ ಸ್ಪೆಷಲ್. ಮ್ಯಾಂಗ್ಳೂರ್ ಹಂಗೆ ಬ್ರೌನ್ ಆಗುತ್ತೆ, ಗೋಲ್ಡನ್ ಬ್ರೌನ್. ಹೌದು, ಪೂರ್ತಿ ಗೋಲ್ಡನ್ ಬ್ರೌನ್ ಆಗ್ಬಿಡುತ್ತೆ. ಹೌದಾ? ಹೌದು, ಕಣ್ಣು ಎದುರಿಗೆ ಆಗ್ಬಿಡ್ತದೆ ಈಗ ನೋಡಿ. ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗ್ಬಿಡುತ್ತೆ. ಹೌದೌದು, ನೋಡಿದ್ರೆ ತಿನ್ಬೇಕಂತ ಅನಿಸ್ತೆ. ಹಂಗ ಅನ್ಸಲೇಬೇಕು. ಎಷ್ಟು ಜನ ಹುಡ್ಕೊಂಡ್ ಬರ್ತಾರೆ ಗೋಲಿ ಬಜ್ಜಿ ಎಲ್ಲಿ ಸಿಗುತ್ತೆ ಅಂತ. ನಾವೆಲ್ಲ ಮಂಗಳೂರು ಹೋಟೆಲ್ಗೆ ಹುಡುಕ್ತಾ ಇರ್ತೀವಿ ಗೋಲಿ ಬಜ್ಜಿ ಎಲ್ಲಿ ಸಿಗುತ್ತೆ ಅಂತ. ಹೌದು, ಇಲ್ಲಿ ಬನ್ನಿ ಸುರುಚಿಗೆ. ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ನಮ್ ಗೋಲಿ ಬಜ್ಜಿ ಮತ್ತೆ ಬೋಂಡಾ ಸೂಪ್. ಎಸ್, ನೆಕ್ಸ್ಟ್ ಎಪಿಸೋಡ್ ತೋರ್ಸೋಣ ಬೋಂಡಾ ಸೂಪ್. ಎಕ್ಸೆಪ್ಷನಲ್. ಎಸ್, ನೆಕ್ಸ್ಟ್ ಎಪಿಸೋಡ್ ಅದು ರೆಸಿಪಿ ತೋರ್ಸೋಣ. ಈ ತರ ಒಂದು 15 ನಿಮಿಷ ಫ್ರೈ ಮಾಡ್ಬೇಕಾ? ಹೌದು, ಒಂದು 10-15 ನಿಮಿಷ, ಯಾಕಂದ್ರೆ ಅದು ಫೈರ್ ಇದೆಲ್ಲ ಒಂಚೂರು. ಇವಾಗ ಆಲ್ಮೋಸ್ಟ್ ಬರ್ತಾ ಇದೆ ಗೋಲ್ಡನ್ ಕಲರ್. ಬಂತಲ್ಲ? ಹೌದು. ನೋಡಿ ಬಣ್ಣ ಹೆಂಗಿದೆ. ಗುಲಾಬ್ ಜಾಮೂನ್ ತರ ಇದೆ. ಇಷ್ಟು ಬಣ್ಣ ಆದ್ರೂ ಸಾಕಾ? ಇವಾಗ ಪೂರ್ತಿ ಗೋಲ್ಡ್ ಕಲರ್ ಬಂದಿದೆ. ಒಂದು 10-15 ಮಿನಿಟ್ಸ್ ನಾವು ಸ್ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡಿದೀವಿ. ಹೌದು, ನಾವು ಇಟ್ಸ್ ಟೈಮ್ ಟು ಟೇಕ್ ಔಟ್. ಮೇಲೆ ನೋಡಿದ್ರೆ ಎಷ್ಟು ಸ್ಮೂತ್ ಆಗಿ ಕಾಣಿಸ್ತಿದೆ. ಹೌದ್ರಿ, ಹೇಳ್ದಂಗೆ ಗುಲಾಬ್ ಜಾಮೂನ್ ತರ ಸ್ಮೂತ್ ಆಗಿ ಬಂದಿದೆ. ಅಬ್ಬಾ, ನೋಡಿ ಗೋಲಿ ತರ ಪೂರ್ತಿ ಆಗ್ಬಿಟ್ಟಿದೆ. ನಿಜವಾಗ್ಲು ನೀವು ಏನಂತೀರೋ ಅದೇ ತರ ಆಗಿದೆ ನೋಡಿ. ಕಲರ್ ನೋಡಿ, ಅಬ್ಬಾ ಏನ್ ಕಲರ್ ಬಂತು. ಎಷ್ಟು ಹಾಟ್ ಆಗಿ ರೌಂಡ್ ಆಗಿ ಬಹಳ ಚೆನ್ನಾಗಿ ಬಂದಿದೆ, ಬಹಳ ಸ್ಮೂತ್ ಆಗಿ ಬಹಳ ಚೆನ್ನಾಗಿ ಬಂದಿದೆ. ನಿಜವಾಗ್ಲು This is our Mangalore Goli Bhaji ready to serve. We are ready to eat. Yeah, ready to eat. Ever ready to eat ಅಂತಾರಲ್ಲ ಹಂಗೆ, ever ready. ಸುರುಚಿ, ಅದ್ಭುತ ರುಚಿ ಇರೋ ಒಂದು ಸುರುಚಿ ರೆಸ್ಟೋರೆಂಟ್ ಇಲ್ಲಿ. ಅಲ್ಲಿ ಮಂಗಳೂರು ಬಜಿಗೋಸ್ಕರ
ನಾವು ಬಂದಿದ್ದು ಬಿಸಿ ಬಿಸಿ ಇದೆ ರೀ. ಇದನ್ನು ಅಲ್ಲಿ ಮಾಡಬೇಕಾದ್ರೆ ನಮ್ಗೆ ಹೇಳಿದ್ರವರು ಎಷ್ಟು ಸಾಫ್ಟಾಗಿರುತ್ತೆ, ಒಳ್ಳೆ ಗುಲಾಬ್ ಜಾಮೂನ್ ಥರ ಅಂತ. ಇವತ್ತು ಗುಲಾಬ್ ಜಾಮೂನ್ ಥರ ಇರೋದನ್ನ ಒಂದು ಸ್ವಲ್ಪ ಕಟ್ ಮಾಡಿ ನೋಡ್ಬಿಡೋಣ. ನೋಡ್ರಿ ಹಿಂಗೆ ಬರಬೇಕಿದು ಸಾಫ್ಟಾಗಿ ಅದ್ಭುತವಾಗಿ ಆಗಿದೆ ನೋಡೋದಕ್ಕೆ. ಈಗ ರುಚಿ ನೋಡ್ಬಿಡೋಣ. ಚಟ್ನಿ ಒಟ್ಟಿಗೆ ನಮ್ಮ ಮಂಗಳೂರು ಬಜಿ, ಇದಕ್ಕಾಗಿ ಜನ ಬರ್ತಾರೆ ಮಧ್ಯಾಹ್ನ. ನಾವು ಇವತ್ತು ನಿರಾಯಾಸವಾಗಿ ಸಿಕ್ಬಿಟ್ಟಿದೆ. ಮೈಂಡ್ ಬ್ಲೋಯಿಂಗ್. ಏನು ಇದು ಬಾಬಾ ಬಾಬಾ ಬಾಬಾ. ವರ್ಷ ಮೇಡಮ್ ಹೇಳ್ದಂಗೆ ಒಳ ಕೂಡ ಅದ್ಭುತವಾಗಿ ಸಾಫ್ಟ್ ಇದೆ, ಹೊರಗಡೆ ಕ್ರಿಸ್ಪಿ ಆಗಿದೆ. ಮಂಗಳೂರಲ್ಲಿ ಹೋಗಿ ತೆಗೆದಂಗಿರಬೇಕು, ಅವಾಗಲೇ ಇದಕ್ಕೊಂದು ಪ್ರಾಶಸ್ತ್ಯ ಸಿಗೋದು. ಆ ಪ್ರಾಶಸ್ತ್ಯ ಸಿಕ್ಕಿದೆ ಸುರುಚಿಯಲ್ಲಿ ತಣಿಸಂದ್ರ. ಇಲ್ಲಿ ಬಂದು ಸವಿದೋರೆ ಜಾಣರು ಬಂದು ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿದೆ ರೀ, ಅದ್ಭುತವಾಗಿದೆ. ಆ ಸಕ್ಕರೆ ಹಾಕ್ಕೊಂಡಿದ್ದಕ್ಕೂ ಏನೋ ಅದು ಒಂಥರ ಶೈನಿಂಗ್ ಇದೆ, ಆ ರುಚಿನೇ ಬೇರೆ ಇದೆ. ಸೂಪರ್. ಈ ಒಂದು ಮಂಗಳೂರು ಬಜಿ ಮನೇಲಿ ಮಾಡ್ಕೊಂಡು ನಮ್ಗೆ ಹೇಳ್ರಿ. ಈ ತಣಿಸಂದ್ರದ ಸುತ್ತಮುತ್ತ ಜನ ಮಧ್ಯಾಹ್ನ 4 ಗಂಟೆಗೆ ಬಂದು ಸೌದ್ಬಿಟ್ಟು ಮಂಗಳೂರು ಬಜಿ ಬಿಸಿ ಬಿಸಿಯಾಗಿ ಅದನ್ನು ಹೇಳಿ ನಮಗೆ ಭಾಳ ಚೆನ್ನಾಗಿದೆ, ಮಿಸ್ ಮಾಡಲೇಬೇಡಿ. ಎಲ್ಲೆಲ್ಲೋ ಹೋಗ್ತೀವಿ ನಾವು, ಏನೇನೋ ತಿನ್ನೋಕೆ ಹೋಗ್ತೀವಿ, ಇಂಥ ಒಂದು ತಿನ್ಬೇಕು ನಾವು. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಗೆ ಬಂದು ತಿಂದಿದ್ದೀನಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.